नमः श्री यतिराजाय विवेकानंद सूरये सच्चित सुख स्वरूपाय स्वामिने तापहारिणे सर्वे जनाः सुखिनो भवन्तु ಶ್ರೀರಾಮಕೃಷ್ಣ ಶರಣಂ. ಇವತ್ತು ಈ ವಿವೇಕಾನಂದರ ಭವ್ಯ ದಿವ್ಯ ಈ ಪ್ರತಿಮೆಯ ಸಾನ್ನಿಧ್ಯದಲ್ಲಿ ಈ ಚೆಲುವಂಬ ಪಾರ್ಕ್ನಲ್ಲಿ ಮೈಸೂರಿನ ಎಲ್ಲ ಭಕ್ತರು ವಿವೇಕಾನಂದರ ಭಕ್ತರು ನಾವು ಕೊರೋನಾ ನಿಯಮಾವಳಿಗಳನ್ನು ಪಾಲಿಸಿ ಒಂದು ಸುಸಜ್ಜಿತ ರೀತಿಯಲ್ಲಿ ಯುವ ದಿನಾಚರಣೆಯನ್ನು ನ್ಯಾಷನಲ್ ಯೂತ್ ಡೇ ಮತ್ತು ಆಜಾದಿ ಕಾ ಅಮೃತ್ ಮಹೋತ್ಸವ, ಭಾರತ ದೇಶ ಸ್ವತಂತ್ರವಾಗಿ 75 ವರ್ಷಗಳು ಕಳೆದವು. ಇದು ಒಂದು ನಮಗೆಲ್ರಿಗೂ ಕೂಡ ಈ ಸಂಕ್ರಮಣದ ಕಾಲ. ನಾವು ಎಷ್ಟು ಪ್ರಗತಿ ಹೊಂದಬೇಕಿತ್ತು, ಎಷ್ಟು ಪ್ರಗತಿ ಹೊಂದಿದ್ದೇವೆ ಎಂಬ ವಿಮರ್ಶೆಯನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರಂತಹ, ಮಹಾತ್ಮ ಗಾಂಧಿಯವರಂತಹ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿತ್ವ, ವಿಚಾರಧಾರೆ, ದೇಶಕ್ಕೆ ಅವಶ್ಯಕವಾಗಿರುವಂತಹ ದೇಶದ ಪುನರುತ್ಥಾನಕ್ಕೆ, ವಿಶ್ವ ಶಾಂತಿಗೆ, ವಿಶ್ವದ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಯನ್ನು ಒಳಗಿಟ್ಟಂಥ ಮಹಾತ್ಮರು ಸ್ವಾತಂತ್ರ್ಯದ ಪೂರ್ವಭಾವಿಯಲ್ಲೇ ಉದಯಿಸಿ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾರೆ ಈಗ. ಆದರೆ ನಾವು ನಮ್ಮ ಮನಗಳಲ್ಲಿ ಅವರನ್ನು ಎಷ್ಟರ ಮಟ್ಟಿಗೆ ಅಂತರ್ಗತ ಮಾಡಿ, ನಮ್ಮ ಚಾರಿತ್ರ್ಯ ನಿರ್ಮಾಣ ಮಾಡಿ, ನಮ್ಮ ಜೀವನವನ್ನು ಅರ್ಥಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ವಿಮರ್ಶಿಸುವಂತಹ ಒಂದು ದಿನ ಇದು. ಆದ್ದರಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ 75 ವರ್ಷ, ಈ ಕಡೆಯಿಂದ ಸ್ವಾಮಿ ವಿವೇಕಾನಂದರ 160ನೇ ಜನ್ಮದಿನೋತ್ಸವ. ಈಗ ಕುವೆಂಪು ಅವರು ವಿವೇಕಾನಂದರ ಮೇಲೆ ಬರೆದಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಹಾಡನ್ನು ಇತ್ತಾನೆ ನಾವು ಹಾಡಿದ್ದೇವೆ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯನೇ ಸಾಧು ಭೈರವನೇ ಅಂತ ಹೇಳ್ಬಿಟ್ಟು ಅವರು ವಿವೇಕಾನಂದರ ವಾಣಿಯನ್ನು ಯುಗವಾಣಿ, ಅವರು ನವಯುಗವನ್ನು ಮಾರ್ಗದರ್ಶನ ಕೊಡುವಂತಹ ಅವಶ್ಯಕವಾಗಿರ್ತಕ್ಕಂಥ ಸಮಸ್ತ ಜ್ಞಾನ ರಾಶಿಯ ಸಾರ ಇದ್ದಂತಹ ಒಂದು ನವಯುಗಾಚಾರ್ಯರು ಅಂತ ಅಂತ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದು ಮಾತ್ರ ಅಲ್ಲ, ಅವರನ್ನು ಧ್ಯಾನ ಮಾಡಿದ್ದು ಮಾತ್ರ ಅಲ್ಲ, ಅವರ ಅಧ್ಯಯನ ಧ್ಯಾನದ ಚಿಂತನೆಯ ಪಾಕವನ್ನು ಭಾರತದ ಪರಿವರ್ತನೆಗೆ, ವ್ಯಕ್ತಿಯ ಪರಿವರ್ತನೆಗೆ, ಸಮಾಜದ ಪರಿವರ್ತನೆಗೆ ಹೇಗಿರಬೇಕು ಎಂಬ ನಿರ್ದೇಶನ ಕೊಟ್ಟವರು ಕುವೆಂಪು. ಆದ್ದರಿಂದ ವಿವೇಕಾನಂದರಲ್ಲಿ ಏನು ಹೇಳ್ತಾರೆ, ಅಲ್ಲಿ ಅಂಬುದಿಯ ಆಳ, ನಭದ ವಿಸ್ತಾರ, ಆಸ್ ವಾಸ್ಟ್ ಆಸ್ ದ ಸ್ಕೈ, ಆಸ್ ಡೀಪ್ ಆಸ್ ದ ಓಷನ್. ಅದು ಅಮೃತದ ಮಡು, ಮಿಂದರೆ ಪುನೀತರಾಗುತ್ತೇವೆ. ನಮ್ಮ ಮನಸ್ಸು ವಿವೇಕಾನಂದರ ದಿವ್ಯ ಪರಿವರ್ತನಕಾರಿ ಶಕ್ತಿ ಇರುವಂತಹ ಜ್ಞಾನರಾಶಿಯನ್ನು ಪ್ರವೇಶಿಸಿದರೆ
ನಾವು ಪುನೀತರಾಗಿಬಿಡ್ತೇವೆ. ಅದು ಜ್ಯೋತಿಯ ಖನಿ, ಲೈಟ್ ಹೌಸ್. ಹೊಕ್ಕರೆ ಪ್ರಬುದ್ಧರಾಗುತ್ತೀರಿ. ನಮ್ಮ ಬುದ್ಧಿ ಅರಳ್ತದೆ, ಬೆಳಗ್ತದೆ, ವಿಕಾಸವಾಗ್ತದೆ. ನಮ್ಮ ಶ್ರೀಯುತ ವಸಂತ್ ಕುಮಾರ್ ಅವರು ಅರ್ಥಪೂರ್ಣವಾಗಿ ವಿವೇಕಾನಂದರ ವ್ಯಕ್ತಿತ್ವದ ಬಗ್ಗೆ ಹೇಳಿದರು. ಹಿಂದುತ್ವ, ಭಾರತ, ಧರ್ಮ ಅಂತ ಹೇಳಿದರೆ ವಿವೇಕಾನಂದ. ನೋಡಿ, ನಮ್ಮ ಮನಸ್ಸಿಗೆ ಕೆಲವು ಪ್ರತಿದಿನ ನಾವು ಎದುರಿಸುವಂತಹ ಒಂದು ಈ ಮಹಾನ್ ಈ ಒಂದು ಮನುಷ್ಯ ಜೀವನದ ಅವಿಭಾಜ್ಯ ಅಂಗ ಧರ್ಮ, ಸಮಾಜ, ಭಾರತ, ಹಿಂದುತ್ವ, ವಿಶ್ವದ ಒಂದು ಶಾಂತಿ, ಇದನ್ನು ನಾವು ಅರ್ಥ ಮಾಡಿಕೊಡ್ಬೇಕಾಗಿದ್ರೆ ಸ್ವಾಮಿ ವಿವೇಕಾನಂದರನ್ನು ಓದಿದರೆ, ಅವರು ಇಡೀ ವಿಶ್ವವನ್ನೇ ಸಂಚರಿಸಿ, ಇಡೀ ಭಾರತ ದೇಶವನ್ನೇ ಸಂಚರಿಸಿ ತನ್ನ ಅಂಗೈಯಂತೆ ನೋಡಿದವರಂತ ಅವರು ಬ್ರದರ್ ಡಿಸೈಪಲ್ ಯಾರು ಮಹಾಪುರುಷ ಮಹಾರಾಜ್ ಹೇಳ್ತಾರೆ. ಮಹಾಪುರುಷ ಮಹಾರಾಜ ಸ್ವಾಮಿ ಶಿವಾನಂದರು ಅವರು ಕುವೆಂಪು ಅವರ ಗುರು. ಅವರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಇಡೀ ಮನುಷ್ಯ ಇತಿಹಾಸ ಭಾರತ ದೇಶವನ್ನು ಅಂಗೈಯಂತೆ ನೋಡಿ ಚೆನ್ನಾಗಿ ಅಧ್ಯಯನ ಮಾಡಿ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ಮನುಷ್ಯನ ಬುದ್ಧಿಯಿಂದ ಹೊರಹೊಮ್ಮಿದ ಜ್ಞಾನರಾಶಿಯನ್ನು ಚಿಂತಿಸಿ ಮಂತಿಸಿ ಅದರಲ್ಲಿರುವ ಅವಶ್ಯಕ ಯುಗದನ್ನು ಉಳಿಸಿ ಅನಾವಶ್ಯಕವಾಗಿದ್ದನ್ನು ಆಚರಿಸೋದು, ಭವಿಷ್ಯದ ಅವಶ್ಯಕತೆಯನ್ನು ಕಂಡುಕೊಂಡು ಪ್ರಾಯೋಗಿಕವಾಗಿರ್ತಕ್ಕಂತಹ ಪರಿವರ್ತನಕಾರಿ ಶಕ್ತಿ ಇರುವಂತಹ ರೆಲೆವೆಂಟ್ ಟು ದಿ ಪ್ರೆಸೆಂಟ್ ಆ್ಯಂಡ್ ರೆಲೆವೆಂಟ್ ಟು ದಿ ಫ್ಯೂಚರ್ ಅಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಯುವಕರು, ಯುವ ಮನಸ್ಸು ಇವತ್ತು ಅತಿಯಾದ ಎಂಟರ್ಟೈನ್ಮೆಂಟಿಂದ, ಮನೋರಂಜನೆಯಿಂದ ತಲ್ಲಣಿಸ್ತಾ ಇದೆ. ಆಧುನಿಕತೆಯ ಕೆಟ್ಟ ಪ್ರಭಾವ. ಆದ್ದರಿಂದ ಯುವ ಜಾಗೃತಿ ತುಂಬ ಅವಶ್ಯಕ. ಈ ಯುವ ಜಾಗೃತಿಗೆ ವಿವೇಕಾನಂದರ ಜೀವನ ಸಂದೇಶ ಎಂಬುದು ದಿವ್ಯೌಷಧಿ, ಸರ್ವೌಷಧಿ ಅದು. ಆದ್ದರಿಂದ ಈ ಯುವ ದಿನಾಚರಣೆಯನ್ನೇ, ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವವನ್ನೇ ಯುವ ದಿನಾಚರಣೆಯನ್ನು ಆ ದಿವಸ ರಾಜೀವ್ ಗಾಂಧಿಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಘೋಷಿಸಿದ. ಯಾಕಂತ ಹೇಳಿದ್ರೆ ಯುವಕರ ಪರಿವರ್ತನೆ, ಯುವಕರ ಉದ್ಧಾರ, ಯುವಕರ ಶಕ್ತಿ ಸಂವರ್ಧನೆಯೇ ಭಾರತದ ದೇಶದ ಅಭ್ಯುದಯಕ್ಕೆ ದಾರಿ ಇಲ್ಲ. ಯುವಕರು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ, ಭೋಗ ಲಾಲಸೆಗಳಲ್ಲಿ ಎಷ್ಟರವರೆಗೆ ಅವರ ಮನಸ್ಸು ಹೃದಯ ಮುಳುಗಿರ್ತದಾದರೆ ಭಾರತಕ್ಕೆ, ಭವಿಷ್ಯಕ್ಕೆ, ಭಾರತದ ಸಮಾಜದ ಪರಿವರ್ತನೆಗೆ ಕೆಲಸ ಮಾಡೋರು ಯಾರು, ಅರ್ಥಪೂರ್ಣವಾಗಿ ಅದಕ್ಕೆ ಹೆಗಲು ಕೊಡುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರವೇ ಈ ರಾಷ್ಟ್ರೀಯ ಯುವ ದಿನಾಚರಣೆ, ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವ. ಬರೀ ವಸಂತ್ ಕುಮಾರ್, ನಾವು ಉತ್ಸವಗಳನ್ನು ವರ್ಷಾನುವರ್ಷ ಮಾಡ್ತಾ ಇದ್ದೇವೆ, ನಾವು ಪೂಜೆ ಮಾಡ್ತಾ ಇದ್ದೇವೆ. ಪೂಜೆ ಉತ್ಸವಗಳ ಆ ಒಳ ಸಾರ, ಶಕ್ತಿ, ಅರ್ಥ ನಾವು ಗ್ರಹಿಸಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಸಮಾಜಕ್ಕೆ ಮಾಡುವಂಥದ್ದನ್ನು ಮಾಡಬೇಕು, ಚರಿತ್ರೆ ನಿರ್ಮಾಣ ಆಗಬೇಕು ಎಂಬುದು ಮುಖ್ಯ. ಆದ್ದರಿಂದ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಬೈ ರೀಡಿಂಗ್ ಸ್ವಾಮಿ ವಿವೇಕಾನಂದ ಮೈ ಲವ್ ಫಾರ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ 100 times. ಯಾರು? ಮಹಾತ್ಮ ಗಾಂಧಿಯವರು ಹೇಳುವಂಥದ್ದು. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಇಫ್ ಸ್ವಾಮಿ ವಿವೇಕಾನಂದ ವುಡ್ ಹ್ಯಾವ್ ಬೀನ್ ಅಲೈವ್ ಟುಡೇ, ಐ ವುಡ್ ಹ್ಯಾವ್ ಬೀನ್ ಅಟ್ ಹಿಸ್ ಫೀಟ್. ನಾನು ಅವರ ಪದತಲದಲ್ಲಿ ಇರ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ವಿವೇಕಾನಂದ ಇಸ್ ಕಂಡೆನ್ಸ್ಡ್ ಇಂಡಿಯಾ. ನೀವು ಭಾರತ ದೇಶವನ್ನು ನಿಜವಾಗಿ ಅರ್ಥ ಮಾಡಬೇಕು ಅಂತ ಆದರೆ, ನಾನು ಭಾರತ ದೇಶ ಮಾತ್ರ ಅಲ್ಲ, ಈ ಮನುಷ್ಯ ಸಂಸ್ಕೃತಿ, ಮನುಷ್ಯ ಇದನ್ನು ಸರಿಯಾಗಿ ಅರ್ಥ ಮಾಡಬೇಕಾಗಿದ್ದರೆ ನೀವು ವಿವೇಕಾನಂದರನ್ನು ಓದಿದರೆ ಇಟ್ ಈಸ್ ಶಾರ್ಟ್ ಕಟ್ ಟು ಆಲ್ ಇಂಪಾರ್ಟೆಂಟ್ ನಾಲೆಜ್. ಯುವಕರೇ, ನಿಮಗೆ ಜಗತ್ತಿನ ಜ್ಞಾನದ ಸಾರ ಬೇಕು,
ಕಡಿಮೆ ಸಮಯದಲ್ಲಿ ಎಲ್ಲ ವಿಷಯಗಳ ಒಳನೋಟ ಬೇಕು ಅಂತ ಹೇಳಿದ್ರೆ ನೀವು ಸ್ವಾಮಿ ವಿವೇಕಾನಂದರನ್ನು ಓದಿ. ಜಾತಿ, ಕುಲ, ಧರ್ಮ, ಮನುಷ್ಯ, ಮನಸ್ಸು, ದೇಶ, ವಿಕಾಸ ಎಲ್ಲ ಕೂಡ ಭಾರತದ ಇತಿಹಾಸ, ಈಗ ವರ್ತಮಾನ, ಭವಿಷ್ಯ, ವಿಜ್ಞಾನ, ಈಸ್ಟ್ ಆ್ಯಂಡ್ ವೆಸ್ಟ್, ಆಧುನಿಕ, ಪುರಾತನ, ಜ್ಞಾನ ಮತ್ತು ಕರ್ಮ ಎಲ್ಲಕ್ಕೂ ಕೂಡ ನಾವು ಮತ್ತು ಮಹಿಳೆಯರ ಉದ್ಧಾರಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳಿದಂಥದ್ದು ಅದ್ಭುತ. ಒಂದು ಪಕ್ಷಿ ಒಂದೇ ರೆಕ್ಕೆಯಿಂದ ಅದು ಮುಂದೆ ಹೋಗಲಾರದು, ಅದು ಹಾರಲಾರದು. 2 ರೆಕ್ಕೆ ಅವಶ್ಯಕ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಒಂದು ರೆಕ್ಕೆ ಪುರುಷರಾದರೆ ಇನ್ನೊಂದು ರೆಕ್ಕೆ ಮಹಿಳೆಯರ ಅಭ್ಯುದಯ ಎಲ್ಲಿವರೆಗೆ ಆಗೋದಿಲ್ಲೋ ದೇಶದ ಪ್ರಗತಿ ಹೇಗೆ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದ ಪ್ರಶ್ನಿಸ್ತಾರೆ. ಆದ್ದರಿಂದ ನಾವು ಕುವೆಂಪು ಅವರು ಬರೆದಂತಹ ಆ ಪದ್ಯದ ಮೊದಲನೇ ಅರ್ಥ, ಶ್ರೀ ವಿವೇಕಾನಂದ ಗುರುವರ ನವಯುಗ ಆಚಾರ್ಯ. ನವಯುಗ ಆಚಾರ್ಯ ಈ ಹೊಸ ಯುಗಕ್ಕೆ ಬೇಕಾಗಿರುವ ಅವಶ್ಯಕವಾಗಿರೋ ಎಲ್ಲ ವಿಚಾರಧಾರೆ ನಿಮ್ಮ ಗೂಗಲ್ ಇದೆ ಅಲ್ವಾ? ಎಲ್ಲ ಏನಾದರೂ ನೀವು ಗೂಗಲಿಗೆ ಹೋಗ್ತೀರಲ್ವಾ? ನಿಮಗೆ ಸ್ವಾಮಿ ವಿವೇಕಾನಂದರು ಅರ್ಥಪೂರ್ಣ ಅವಶ್ಯಕ ವಿಚಾರಧಾರೆಯ ಅವ್ರ ಗೂಗಲ್. ನಿಮ್ಗೆ ಏನಾದರೂ ಬೇಕಾಗಿ ಡೌಟ್ ಇದ್ದರೆ ನೀವು ಗೂಗಲಿಗೆ ಹೋಗಿ ಕೇಳ್ತೀರಲ್ವ? ನೀವು ಏನಾದರೂ ಧರ್ಮ ಇದ್ದರೆ ನೀವು ಸ್ವಾಮಿ ವಿವೇಕಾನಂದರನ್ನು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಆದಿಮಾನವನಿಂದ ಆಧುನಿಕ ಮಾನವದವರೆಗೆ ಉದ್ಭವವಾದ ಜ್ಞಾನ ರಾಶಿಯ ಸ್ಯಾಂಪಲ್ ಸರ್ವೆ ಮಾಡಿ ಅದನ್ನು ಇಂಟಗ್ರೇಟ್ ಮಾಡಿ ಅದನ್ನು ಸಮನ್ವಯೀಕರಿಸಿ ಸಮುಚ್ಚಯೀಕರಿಸಿ ವರ್ತಮಾನದ ಅವಶ್ಯಕತೆ ಭವಿಷ್ಯದ ಅವಶ್ಯಕತೆ ಕಂಡುಕೊಂಡು ಅದು ಹೇಳಿದ್ರಲ್ವ ವಸಂತ್ ಕುಮಾರ್ 1500 ವರ್ಷಕ್ಕೆ ಬೇಕಾಗಿರುವಂತಹ ಜ್ಞಾನರಾಶಿಯನ್ನು ಕೊಟ್ಟು ಹೋಗಿದ್ದೇನೆ ಅಂತ. ಆದ್ದರಿಂದ ಇಂಥ ವಿವೇಕಾನಂದರನ್ನು ನಾವು ನಮ್ಮವರು ಅಂತ ಅಲ್ಲ, ಅವರು ಇಡೀ ವಿಶ್ವಕ್ಕೆ ಸೇರಿದರು ಹೇಳಿದರು. ಆದ್ದರಿಂದ ಯುವಕರೇ, ಇವತ್ತು ಈ ಯುವ ದಿನಾಚರಣೆಯಲ್ಲಿ ಇಲ್ಲಿದ್ದವರು ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿ. ಸಭೆ ಸಮಾರಂಭ ಉತ್ಸವಗಳೆಲ್ಲ ಆಗಿ ಹೋಗ್ತವೆ, ಆದರೆ ವಿವೇಕಾನಂದರ ಒಂದು ಪುಸ್ತಕ ಒಂದು ದಿವಸಕ್ಕೆ 10 ನಿಮಿಷ 15 ನಿಮಿಷ ನೀವು ವಿವೇಕಾನಂದರನ್ನು ಓದಿ ನಿಮ್ಮ ಜೀವನಕ್ಕೆ, ನಿಮ್ಮ ಶಿಕ್ಷಣಕ್ಕೆ, ನಿಮ್ಮ ಹುದ್ದೆಗೆ, ನಿಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿದ್ದ ಎಲ್ಲ ಶಕ್ತಿಯ ಜಾಗೃತಿ ನಿಮಗೆ ಬೇಕಾಗಿದ್ದರೆ ನೀವು ವಿವೇಕಾನಂದರು ಓದುವ ಸಂಕಲ್ಪವನ್ನು ಇವತ್ತು ಮಾಡಿ ಅಂತ ಹೇಳ್ತಾ, ಯುವಜನರು ಈ ಸಂಕಲ್ಪವನ್ನು ಇವತ್ತು ಈ ನ್ಯಾಷನಲ್ ಯೂತ್ ಡೇ ದಿವಸ 75 ವರ್ಷಗಳು ಮೀರಿದೆವು ಭಾರತ ಸ್ವತಂತ್ರವಾಗಿ. ಇನ್ನು 100 ವರ್ಷ ಆಗುವವರೆಗೆ ಈ ನವಭಾರತ ವಿವೇಕಾನಂದರು ಕಂಡ ಅವರ ಡ್ರೀಮ್ ಹೇಗಿತ್ತೋ ಅಂಥ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು. ವಿವೇಕಾನಂದರು ಹೇಳಿದ ಕೊನೆಯ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿವೇಕಾನಂದರು ಮುಖ್ಯವಾಗಿ 2 in 1 1 in 2 ಅಂತ ಹೇಳಿದರು. ನಮ್ಮ ಆಂತರ್ಯದಲ್ಲಿ ದೈವತ್ವ ಇದೆ. ನಾವು ನಿನ್ನೆ ಹುಟ್ಟಿ ನಾಳೆ ಸಾಯುವಂಥ ಮನುಷ್ಯರು, ಕುರಿ ಅಥವಾ ಪಕ್ಷಿ, ಪ್ರಾಣಿಗಳ ಥರ ಅಲ್ಲ. ನಮಗೆ ಮನುಷ್ಯ ಬುದ್ಧಿ ಕೊಟ್ಟಿದ್ದಾನೆ. ನಾವು ಸಾಯುವ ಮೊದಲು ಆಂತರ್ಯದ ಆತ್ಮಶಕ್ತಿಯನ್ನು ನಾವು ಅನುಭವಿಸಬಹುದು. ಅದನ್ನು ಕೂಡ ಹೇಳಿದರು. ಆತ್ಮಶಕ್ತಿ, ಆ ಆತ್ಮಶಕ್ತಿ ಕಡೆ ಒಂದು ಒಳನೋಟವನ್ನು ನೀವು ಹರಡಿಸಿ, ಅದರ ಒಳನೋಟ ನಾವು ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ನಿದ್ದೆ, ಸಾವಿಕ್ಕಿಂತ ಆಚೆ ಮತ್ತು ಜನ್ಮಕ್ಕಿಂತ ಮೊದಲು ಇದನ್ನು ಕನೆಕ್ಟ್ ಮಾಡುವ ಲಿಂಕ್ ನಾವು ಕಂಡುಹಿಡಿಯಬೇಕು. ಇದು ವಿವೇಕಾನಂದರ ನಿಜವಾದ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ನಮ್ಮ ದೈವತ್ವದ ಸಾಕ್ಷಾತ್ಕಾರ ಮಾಡುವ ಪ್ರಯತ್ನವೇ ನಿಮಗೆ ಅಮೃತದ ಮಡು. ಪ್ರಯತ್ನ ಅಂತ ಹೇಳ್ತಾರೆ. 2ನೇದು ಅವ್ರು ಹೇಳಿದ್ರಲ್ಲಿ ನಮ್ಮಲ್ಲಿ ಭಗವಂತ ಇದ್ದರೆ ಎಲ್ಲರಲ್ಲಿ ಭಗವಂತ ಇದ್ದಾರೆ. ನಮ್ಮೊಬ್ಬರಲ್ಲೇ ಅಲ್ಲ, ಅದು ಎಲ್ಲರೂ ಕೂಡ ನಡೆದಾಡುವ ದೇವರು ಅಂತ ಕಾಣಿ ಅಂತ ವಿವೇಕಾನಂದರು. ಆದ್ದರಿಂದ ಬಡವರಿಗೆ, ಆದ್ದರಿಂದ ದರಿದ್ರ ದೇವೋ ಭವ ಎಂಬ ನಮಗಿಂತ ಕಡಿಮೆ
ಇದು ಸವಲತ್ತುಗಳಿರುವಂತಹ ಕಷ್ಟಪಡುವಂತಹ ದೀನ ದರಿದ್ರರ ಕಡೆ ಗಮನ ಹರಿಲಿಲ್ಲ ಅಂದರೆ ಅದು ಎಜುಕೇಷನ್ ಅಂತ ಹೇಳೋದಿಲ್ಲ. ವಿದ್ಯಾಭ್ಯಾಸ, ಎಜುಕೇಷನ್ ಬಿರೆಫ್ಟ್ ಆಫ್ ಸೋಷಿಯಲ್ ಕನ್ಸರ್ನ್ ಈಸ್ ನೋ ಎಜುಕೇಷನ್ ಅಂತ ಹೇಳಿದ್ರು. ಯಾವ ಶಿಕ್ಷಣದಲ್ಲಿ ದೀನರ ದರಿದ್ರರ ಬಡವರ ಬಗ್ಗೆ ನಮ್ಮ ಹೃದಯ ಮನಸ್ಸು ಸ್ಪಂದನವಾಗಿ ನಾವೇನೋ ಮಾಡಲಿಕ್ಕೆ ಹೋಗದೇ ಇದ್ದರೆ ಅದು ಶಿಕ್ಷಣವಲ್ಲ, ಅದು ನಿಮ್ಮನ್ನು ಸ್ವಾರ್ಥಿಗಳ ತಂಡವನ್ನು ತಯಾರು ಮಾಡುವ ಶಿಕ್ಷಣದ ಗುರಿಯಲ್ಲ ಅಂತ ವಿವೇಕಾನಂದ ಹೇಳ್ತಾರೆ. ಆದ್ದರಿಂದ ಅವರು ನಮಗೆಲ್ಲ ಫೀಲ್ ಮೈ ಚಿಲ್ಡ್ರನ್, ಫೀಲ್ ಫಾರ್ ದ ಪುವರ್, feel until your heart stops and brain reels, then comes the indomitable energy and none can resist you. ಆ ಅಂತರ್ಯದ ಭಾವನಾ ಶಕ್ತಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನಮ್ಮ ಬುದ್ಧಿಶಕ್ತಿಗಿಂತ ಹೆಚ್ಚು ದ ಇಮೋಷನಲ್ ಪವರ್ ಈಸ್ 1000 times more. ಅದು ಸರಿಯಾದ ದಾರಿಯಲ್ಲಿ ನಿಮ್ಮ ಇಮೋಷನಲ್ ಪವರನ್ನು ನೀವು ಪುಷ್ ಮಾಡಿದರೆ ನಿಮ್ಮ ವ್ಯಕ್ತಿತ್ವವೇ ಬೆಳಗ್ಬಿಡ್ತದೆ. ಆದ್ದರಿಂದ ಅಂಥ ಇಮೋಷನನ್ನು ಬಡವರ ಉದ್ಧಾರಕ್ಕೋಸ್ಕರ ವಿನಿಯೋಗಿಸಿ ಅಂತ ಸ್ವಾಮಿ ವಿವೇಕಾನಂದ ಕರೆ ಕೊಡ್ತಾರೆ. ಆದ್ದರಿಂದ ನಮಗೆ ಇನ್ನೊಂದು ಮಂತ್ರ ಕೊಟ್ಟದ್ದು ದರಿದ್ರ ದೇವೋ ಭವ ಅಂತ. ಇಷ್ಟು ಹೇಳಿ ನಾವು ವಿವೇಕಾನಂದರ ಮಾತಿನ ಸಾರವನ್ನು ತಿಳಿದು ಪ್ರತಿ ದಿವಸ ಅದರ ಬಗ್ಗೆ ಚಿಂತನ ಮಂಥನ ಮಾಡುವಂಥ ಒಂದು 5-10 ನಿಮಿಷ ಆ ಪುಸ್ತಕದ ಓದಿ ಆಗಲಿ ಅಥವಾ ನಾವೇ ಚಿಂತಿಸುವ ಒಂದು ಪರಿಪಾಠವನ್ನು, ಆ ಸಂಕಲ್ಪವನ್ನು ನೀವು ನ್ಯಾಷನಲ್ ಯೂತ್ ಡೇ ದಿವಸ, ವಿವೇಕಾನಂದ ಜನ್ಮೋತ್ಸವ ಜಯಂತಿ ದಿವಸ ಮಾಡಬೇಕು. ಇದರಿಂದ ನಮ್ಮ ಪರಿವರ್ತನೆ, ಸಮಾಜ ಪರಿವರ್ತನೆ ಮತ್ತು ಕುವೆಂಪುರು ಹೇಳಿದಂಗೆ ನವಯುಗದ ಪ್ರಾರಂಭ ಆಗಬಹುದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಕ್ಕೆ ಬಂದಂಥ ಎಲ್ಲ ನಿಮ್ಮವರಿಗೆ ಕೊರೋನಾ ಏನು ನಿಯಮಾವಳಿಗಳನ್ನು ಪಾಲಿಸಿ ಬೇರೆ ಬೇರೆ ರೀತಿಯ ಕೊರೋನಾದ ಈ ಮಾರಿಯನ್ನು ತಡೆಗಟ್ಟಲು ಸರ್ಕಾರ, ಜನ, ಡಾಕ್ಟ್ರು ಎಲ್ಲರೂ ಕೂಡ ತುಂಬ ಶ್ರಮಿಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸಹಕರಿಸೋಣ ಮತ್ತು ಒಂದು ಅರ್ಥಪೂರ್ಣ ರೀತಿಯಲ್ಲಿ ನಾವು ಯುವ ದಿನಾಚರಣೆ ಮಾಡೋ ಪ್ರಯತ್ನ ಮಾಡಿದ್ದೇವೆ, ಎಲ್ಲ ನಿಯಮಾವಳಿಗೆ ಅನುಸಾರವಾಗಿ. ಮತ್ತು ಮಾದೇಗೌಡರು ಇವತ್ತು ಹೇಳಿದರು, ಮೈಸೂರಿನಲ್ಲಿ ವಿವೇಕಾನಂದರು ಇನ್ನೂ ಹೆಚ್ಚು ವಿಜೃಂಭಿಸುವ ಸಾಧ್ಯತೆಗಳೆಲ್ಲವೂ ಇದೆ. ವಿವೇಕಾನಂದರನ್ನು ಸಾವಿರಾರು ಯುವಕರ ಮಧ್ಯೆ ನಾವು ಅವರ ವಿವೇಕಾನಂದದ ಒಂದು ಮಿಂಚಿನ ರಥವನ್ನೇ ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಯುವ ಶಕ್ತಿಗೆ ವಿವೇಕಾನಂದರ ಶಕ್ತಿ ಸಂಯೋಗ ಹೊಂದಿ ಒಂದು ಹೊಸ ಮೈಸೂರು ನಿರ್ಮಾಣ ಆಗಬೇಕು. ಬರೀ ಕಟ್ಟಡ ಕಟ್ಟುವುದು ಮಾಡೋದಲ್ಲ, ಅದು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒಂದು ತಾಣ ಮೈಸೂರು. ಈ ಜಾಗ ಇದೆ ಅಲ್ವಾ, ನಿರಂಜನ ಮಠ ಅಥವಾ ಕರೀತಾರೆ ಅನಾಥಾಲಯ ಆಗಿದ್ದು, ಅಲ್ಲಿ ವಿವೇಕಾನಂದರು ಸರ್ವಧರ್ಮ ಆ ಸಭೆಗೆ, ವಿಶ್ವಧರ್ಮ ಸಭೆಗೆ ಶಿಕಾಗೋಗೆ ಹೋಗ್ತೇನೆ ಅಂತ ಸಂಕಲ್ಪ ಮಾಡಿದ ಸಂಕಲ್ಪ ಭೂಮಿ ಅದು. ಇದು ಮೈಸೂರಿನ ಪ್ರಿವಿಲೇಜ್, ಅದು ಮೈಸೂರಿನ ಒಂದು ನಮ್ಮ ಭಾಗ್ಯ, ಸೌಭಾಗ್ಯ. ಈಗ ಐನ್ಸ್ಟೀನ್ ಇಲ್ಲಿ ಬಂದಿದ್ದರು, ಅಥವಾ ಜೀಸಸ್ ಕ್ರೈಸ್ಟ್ ಇಲ್ಲಿ ಬಂದಿದ್ದರು, ಮಹಾತ್ಮ ಗಾಂಧಿ ಬಂದಿದ್ದರು ಅಂತ ವಿಶ್ವಮಾನ್ಯ ವ್ಯಕ್ತಿತ್ವರು ನಮ್ಮ ನೆರೆಹೊರೆಯರು ಅಂತ ಹೇಳಿದರೆ ನಮ್ಗೆ ಎಷ್ಟೊಂದು ಅಭಿಮಾನ ಅಲ್ವಾ. ಮೈಸೂರಿನವರಿಗೊಂದು ಅಭಿಮಾನ ಕೊಡುವಂಥ ಇದು, ಅದೊಂದು ಪಿಕ್ಚರ್ ಆಗಿ ಆರತಿ ಮಾಡುವಂಥದ್ದಲ್ಲ. ಅಲ್ಲಿ ಒಂದು ಈ ಥರದ ತಾಣ ಆಗಿರಬೇಕು. ಯಾವ ಸಂಕಲ್ಪವನ್ನು ತಾಳಿ ಶಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಬೇಕಂತ ಇಲ್ಲಿ ಸಂಕಲ್ಪ ಮಾಡಿದ್ರೋ ಅದು ದೇಶದ ಪರಿವರ್ತನೆಗೆ ಮತ್ತು ವಿಶ್ವದ ಪರಿವರ್ತನೆಗೆ. ಆ ಸಂಕಲ್ಪ ಶಕ್ತಿ ಬೇರೂರಿದಂಥ ತಾಣ ವಿವೇಕಾನಂದರು. ಆದ್ದರಿಂದ ಎಲ್ಲರೂ ಹೇಳ್ತಾರೆ, ಇನ್ ಮೇಕಿಂಗ್ ಆಫ್ ಇಂಡಿಯಾ ಸೌತ್ ಇಂಡಿಯಾ ಹ್ಯಾಸ್ ಪ್ಲೇಡ್ ಎ ಗ್ರೇಟೆಡ್ ರೋಲ್ ಅಂತ ಬೆಂಗಾಲ್ನವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಬರೆದ ಪತ್ರವನ್ನೇ ಅಲ್ಲಿ ಹಾಕಿದ್ದೇವೆ ನಾವು. ಐ ಓವ್ ಎ ಲಾಟ್, ಶೇಷಾದ್ರಿಯವರಿಗೆ ಬರೆದ ಪತ್ರ. ಐ ಓವ್ ಎ ಲಾಟ್ ಟು ಸೌತ್ ಇಂಡಿಯಾ ಆ್ಯಂಡ್ ನಾಟ್ ಎ ಸ್ಮಾಲ್ ಪಾರ್ಟ್ ಆಫ್ ಇಟ್ ಟು ಮೈಸೂರು. ನನ್ನ ಥ್ಯಾಂಕ್ಸು, ನನ್ನ
ಧನ್ಯತೆ ಹೆಚ್ಚು. ನಾನು ಮೈಸೂರಿಗೆ ಆಭಾರಿಯಾಗಿದ್ದೇನೆ ಅಂತ ಅದರಲ್ಲಿ ಅವರ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೆದಂಥ ಪತ್ರ ಇದೆ, ಶೇಷಾದ್ರಯ್ಯರಿಗೆ ಬರೆದಂಥ ಪತ್ರ. ಆದ್ದರಿಂದ ವಿವೇಕಾನಂದರು ಮತ್ತು ಮೈಸೂರಿಗೆ ಹತ್ತಿರದ ನಂಟಿದೆ. ಆ ವಿವೇಕಾನಂದರಿಗೆ ಮತ್ತು ಮೈಸೂರಿಗೆ ಒಂದು ಮುಂದಿನ ವರ್ಷಾನುವರ್ಷ ಸೆಂಚುರಿ ಬೆಸೆಯುವಂತಹ ಒಂದು ಕಾರ್ಯಕ್ರಮವೇ ವಿವೇಕ ಸ್ಮಾರಕ. ಮೈಸೂರಿಗೂ ವಿವೇಕಾನಂದರಿಗೂ ಐತಿಹಾಸಿಕವಾಗಿ ಬೆಸೆಯುವ ನಂಟದ ಅದರ ಸ್ಮಾರಕವೇ ವಿವೇಕ ಸ್ಮಾರಕ. ಅದು ನಿಜವಾಗಿ ಯುವಕರ ಶಕ್ತಿಯ ವರ್ಧನೆಯ ಒಂದು ದೊಡ್ಡ ಭವ್ಯ ದಿವ್ಯ ತಾಣವಾಗಲಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿದರೆ, ನಾವೆಲ್ಲರೂ ಕೂಡ ಅದರ ಬಗ್ಗೆ ನಿಜವಾಗಿ ನಿಸ್ವಾರ್ಥವಾಗಿ ಚಿಂತನೆ ಮಾಡಿ ವಿವೇಕಾನಂದರ ಆ ದಿವ್ಯ ಶಕ್ತಿಗೆ ನಮ್ಮ ಮನಸ್ಸಿನ ಆಲೋಚನೆಯ ಸದಾಲೋಚನೆಯ ಸದ್ಗುಣ ಸಂಪನ್ನತೆ ಪುಷ್ಪಾರ್ಚನೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ.